ಶ್ರೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಹೈ ಪ್ರೋಟೀನ್ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. 250 ಗ್ರಾಮ್ ಮಿಕ್ಸ್ ಸೀಡ್ಸ್ ತೊಗೊತಿದ್ದೀನಿ. ಅವು ಯಾವ್ಯಾವ ಸೀಡ್ಸ್ ಅಂದರೆ ಚಿಯಾ ಸೀಡ್ಸು, ಕರೆ ಎಳ್ಳು, ಬಿಳೆ ಎಳ್ಳು, ಫ್ಲೆಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲೆಕ್ಸ್ ಸೀಡ್ಸು, ಇವನ್ನೆಲ್ಲ ತುಪ್ಪದಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ಮಿಕ್ಸ್ 250 ಗ್ರಾಮ್ ತೊಗೊಂಡಿದ್ದೀನಿ. ಇದು ಬಾರ್ಲಿ ಮತ್ತು ಕಾರ್ನ್ಫ್ಲೇಕ್ಸು, ಬ್ಲ್ಯಾಕ್ ಗ್ರೇಪ್ಸು, ಬಾದಾಮಿ, ಗೋಡಂಬಿ ಇವನ್ನೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗಿನ ಸ್ವಲ್ಪ ವಾಲ್ನಟ್ಟು ಮತ್ತು ಬಾದಾಮಿ, ಗೋಡಂಬಿ ತುಪ್ಪ ಹಾಕಿ ಹುರ್ಕೋಬೇಕು. 100 ಗ್ರಾಮ್ನಷ್ಟು ಅಂಜೂರನ್ನು ಫ್ರೈ ಮಾಡ್ಕೋಬೇಕು. ಗ್ರಾಮ್ ಡೇಟ್ಸ್ ತೊಗೊಂಡಿದ್ದೀನಿ. ಈಗ ನಾವೆಲ್ಲ ಹುರ್ಕೊಂಡಿದ್ವಲ್ಲ, ಇದನ್ನು ಸ್ವಲ್ಪ ಸರಿಯಾಗಿ ಹುರ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಇಷ್ಟೇ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇಲ್ಲೊಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ನಾನು. ಈಗೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇಲ್ಲ. ಇದು ಡೇಟ್ಸ್ ಎಲ್ಲ ಹಣ್ಣು ಥರ ಇರೋದ್ರಿಂದ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪನೇ ತೊಗೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಹಂಗೇನಾದ್ರೂ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಕಟ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ, ಕಟ್ತಾ ಇದೀವಿ. ನಾನು ಇದಕ್ಕೆ ಏನೂ ಆ್ಯಡ್ ಮಾಡಿಲ್ಲ ಎಕ್ಸ್ಟ್ರಾ. ನಿಮಗೆ ಕೈಗೆ ಏನಾದ್ರು ಹತ್ತಿದ್ರೆ ಮಾತ್ರ ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ಖರ್ಜೂರ ಅದನ್ನೆಲ್ಲ ಹಾಕಿರೋದ್ರಿಂದ ಅದೇ ಹಣ್ಣಿನಂಶ ಇದೆಯಲ್ಲ, ಹಾಗಾಗಿ ಇದು ಮಾಡ್ಬೋದು. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನಕ್ಕೆ ಇದು ಮಾಡ್ತಾರೆ. ಇದ್ರಾಗೆಲ್ಲ ಮಿಕ್ಸ್ ಸೀಡ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ನಮ್ಗೆ ಸಪ್ರೇಟ್ ಎಲ್ಲ ತಿನ್ನಕ್ಕೆ ಆಗೋದಿಲ್ಲ ಅಲ್ಲ ಸೀಡ್ಸ್ಗಳನ್ನೆಲ್ಲ. ಈ ಥರ ಉಂಡೆ ಕಟ್ಟು ಅದು ತಿಂದ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ರುಚಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.